ಓಂ ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೇಕ್ ಸ್ಟಾರೋ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಆಶಿಸ್ತೀನಿ. ಸೊ ಇವತ್ತಿನ ಪಿಕ್ ಅ ಕಾರ್ಡ್ ರೀಡಿಂಗ್ ಟಾಪಿಕ್ ಬಂದು ನಿಮ್ಮ ಆಗಸ್ಟ್ ಮಂತ್ನ ಎನರ್ಜಿ ಹೇಗಿರುತ್ತೆ, ಸೊ ಹೌ ವಿಲ್ ಯೋರ್ ಆಗಸ್ಟ್ ಮಂತ್ ಬಿ ಲೈಕ್ ಅಂತ ಕುತೂಹಲ ನಿಮಗಿದ್ರೆ ಈ ಪಿಕ್ ಅ ಕಾರ್ಡ್ ರೀಡಿಂಗ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. 4 ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ. ನೀವು ಯಾವ ಆಪ್ಷನಿಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿರೋ ಆ ಗ್ರೂಪ್ನ ನೀವು ಪಿಕ್ ಮಾಡ್ಕೊಳ್ಬಹುದು. ಇದರ ಟೈಮ್ ಸ್ಟ್ಯಾಂಪ್ ಡೀಟೇಲ್ಸ್ನ ಕಾಮೆಂಟ್ಸ್ ಹಾಗೂ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ಟೇಕ್ ಅ ಡೀಪ್ ಬ್ರೆತ್. ಆರಾಮಾಗಿ ವೀಡಿಯೋನ ಬೇಕಾದ್ರೆ ಪಾಸ್ ಮಾಡಿ ಒಂದು ಚಿಕ್ಕ ಮೆಡಿಟೇಷನ್ ಮಾಡ್ಬೋದು, ಅಥವಾ ಕ್ವಿಕ್ ಒಂದು 10 ಸೆಕೆಂಡ್ಸ್ ಪ್ರೇಯರ್ ಮಾಡಿ ಕೂಡ ನೀವು ಗ್ರೂಪ್ನ ಪಿಕ್ ಮಾಡಿ ಏನು ಈ ಮಂತ್ ಆಗಸ್ಟ್ ಮಂತ್ ನಿಮಗೋಸ್ಕರ ಏನು ಮೆಸೇಜ್ ತೊಗೊಂಬರ್ತಿದೆ ಅಂತ ನೀವು ಯೂನಿವರ್ಸ್ನ ಕೇಳಿದ್ರೆ ನಿಮಗೆ ಅದಕ್ಕೆ ತಕ್ಕ ಹಾಗೆ ಉತ್ತರ ಸಿಗ್ತಾ ಹೋಗುತ್ತೆ ಈ ರೀಡಿಂಗಲ್ಲಿ. ಓಕೆ, ಸೊ 4 ಆಪ್ಷನ್ಸ್ ಇದೆ. ಕಾಮೆಂಟ್ಸ್ ಹಾಗೂ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ನೀವು ಡಿರೆಕ್ಟಾಗಿ ಆ ಗ್ರೂಪ್ ರೀಡಿಂಗ್ನ ನೀವು ಚೆಕ್ ಮಾಡಬಹುದು. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗ್ರೂಪ್ 1ಇಂದ ಶುರು ಮಾಡೋಣ. ಗ್ರೂಪ್ 1 ಯಾರೆಲ್ಲ ಪಿಕ್ ಮಾಡಿದ್ರು ಈ ರೀಡಿಂಗ್ ನಿಮಗೋಸ್ಕರ. ಸೊ ಫಸ್ಟ್ ಆ್ಯಸ್ ಯೂಶ್ವಲ್ ಕಾರ್ಡ್ಸ್ನ ರಿವೀಲ್ ಮಾಡಿಕೊಂಡು ಆನಂತರ ಓವರಾಲ್ ಮೆಸೇಜ್ ಏನು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ಆಲ್ಮೋಸ್ಟ್ ನಾನು 3-4 ಕಾರ್ಡ್ಸ್ನ ಪಿಕ್ ಮಾಡಿದ್ದೀನಿ. ಸೊ ಒಂದು ಜನರಲ್ ಆಗಿ ಇರುತ್ತೆ ಎಲ್ಲ ರೀಡಿಂಗು. ಪರ್ಸ್ನಲ್ ಆಗಬೇಕಂದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಪರ್ಸ್ನಲ್ ರೀಡಿಂಗ್. ಓಕೆ, ಸೊ ಇಲ್ಲಿ ಬರ್ತಿರುವಂಥ ಮೊದಲನೇ ಕಾರ್ಡ್ ಗ್ರೂಪ್ ನಂಬರ್ 1ಗೆ. ಸೊ ಇಲ್ಲಿ ಬರ್ತಿರೋದು 8 ಆಫ್ ಪೆಂಟಿಕಲ್ಸ್. ಸೊ 8 ಆಫ್ ಪೆಂಟಿಕಲ್ಸ್ ಅಂತ ಬಂದಿದೆ. ಹಾಗೆ ಎರಡನೇ ಕಾರ್ಡ್ ಬಂದು ನೋ ಅಂತ ಹೇಳ್ತಿದೆ ಯೂನಿವರ್ಸ್. ಓಕೆ, ಹಾಗೆ ಮೂರನೇ ಕಾರ್ಡ್ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಬರ್ತಿರೋದು ಗೆಟಿಂಗ್ ಟು ನೋ ಈಚ್ ಅದರ್ ಅಂತ ಬರ್ತಾ ಇದೆ. ಹಾಗೆ ಕೊನೆಯದಾಗಿ ಬಾಬಾ ಕಡೆಯಿಂದ ಬರ್ತಿರೋದು ಅಬಂಡೆನ್ಸ್ ಅಂತ ಬರ್ತಾ ಇದೆ. ಬ್ಯೂಟಿಫುಲ್, ಯು ಶಾಲ್ ಬಿ ಬ್ಲೆಸ್ಡ್ ವಿತ್ ಅಬಂಡೆನ್ಸ್ ಅಂತ ಹೇಳ್ತಿದ್ದಾರೆ. ಸೊ ವೆರಿ ವೆರಿ ನೈಸ್. ಇಲ್ಲಿ ಬರ್ತಿರುವಂಥದ್ದು ಮೊದಲನೇದು 8 ಆಫ್ ಪೆಂಟಿಕಲ್ಸ್ ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್. ಸೊ ನಿಮ್ಮ ಆಗಸ್ಟ್ ತಿಂಗಳಲ್ಲಿ ನೀವು ಏನು ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ರು ಇಟ್ ವಿಲ್ ಬಿ ಕಂಟಿನ್ಯೂಡ್. ಅಂದರೆ ನೀವು ಮಾಡೋ ಪ್ರಯತ್ನ ನಿಮ್ಗೆ ಅನಿಸ್ಬೋದು ಎಲ್ಲೋ ಇಷ್ಟೊಂದು ಪ್ರಯತ್ನ ಪಡ್ತಾ ಇದ್ದೀನಿ ಏನೂ ಆಗ್ತಿಲ್ಲ, ಅಥವಾ ಜಸ್ಟ್ ಇದು ವರ್ಕ್ ಇನ್ ಪ್ರೋಗ್ರೆಸ್ಸೇ ಆಗೋಯ್ತಾ. ಇದರ ರಿಸಲ್ಟ್ಸ್ ಯಾವಾಗ ನೋಡ್ತೀನಿ ಅಂದರೆ ವೆರಿ ಸೂನ್ ಯು ವಿಲ್ ಬಿ ಬ್ಲೆಸ್ಡ್ ವಿತ್ ಅಬಂಡೆನ್ಸ್. ಡು ನಾಟ್ ಗಿವ್ ಅಪ್. ಸೊ ಯಾವುದೇ ರೀತಿಯಾದ ನೆಗೆಟಿವ್ ಥಾಟ್ಸ್ ಅಥವಾ ನಕಾರಾತ್ಮಕ ಯೋಚನೆಗಳು ಬರ್ತಿದ್ರೆ ಬಿಟ್ಬಿಡೋಣ, ಸಾಕಾಯಿತು, ಇದರಲ್ಲಿ ಏನೋ ಒಂದು ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂದರೆ ಯೂನಿವರ್ಸ್ ಇಸ್ ಟೆಲ್ಲಿಂಗ್ ಡೋಂಟ್ ಡೂ ದ್ಯಾಟ್. ಲೈಕ್ ಅದು ಎಲ್ಲ ಒಂದು ಥಾಟ್ಸ್ಗೆ ನೋ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ವರ್ಕ್ನ ಪ್ರೋಗ್ರೆಸ್ಸಲ್ಲೇ ವರ್ಕ್ನ ನೀವು ಕಂಟಿನ್ಯೂ ಮಾಡಿ. ಇಟ್ಸ್ ಅ ವರ್ಕ್ ಇನ್ ಪ್ರೋಗ್ರೆಸ್, ದೇ ಅಂಡರ್ಸ್ಟ್ಯಾಂಡ್. ಬಟ್ ಆದಷ್ಟು ಬೇಗ ಇದಕ್ಕೆ ಪ್ರತಿಫಲ ಸಿಗುತ್ತೆ. ಸೊ ಬಾಬಾನೇ ಹೇಳ್ತಿದ್ದಾರೆ ಅಬಂಡೆನ್ಸ್ ತುಂಬ ಬೇಗ, ಆದಷ್ಟು ಬೇಗ ನಿಮ್ಮ ಒಂದು ಹಾರ್ಡ್ ವರ್ಕಿಗೆ ನಿಮಗೆ ಸಿಗಬೇಕಾಗಿರುವಂಥ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಹಾಗೆ ಲವ್ ರಿಲೇಷನ್ಶಿಪ್ಪಲ್ಲಿ ದೇ ಟೆಲ್ಲಿಂಗ್ ಗೆಟಿಂಗ್ ಟು ನೋ ಈಚ್ ಅದರ್. ಅಗೇನ್ ಇಲ್ಲೂ ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಕೂಡ ನೀವು ಇಟ್ಸ್ ಅ ವರ್ಕ್ ಇನ್ ಪ್ರೋಗ್ರೆಸ್. ಅದು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಟೈಮ್ ತೊಗೊಂಡ್ರೂ ಕೂಡ ಇದು ಬೆಳೀತಾ ಹೋಗುತ್ತೆ. ಸ್ವಲ್ಪ ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ, ಪೇಷನ್ಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಅದರ್ವೈಸ್ ಆಬ್ಸಲ್ಯೂಟ್ಲಿ ಯಾವುದೇ ರೀತಿಯಾದ ರೆಡ್ ಫ್ಲ್ಯಾಗ್ಸ್ ಆಗಲಿ ಅಥವಾ ವಾರ್ನಿಂಗ್ಸ್ ಆಗಲಿ ಗ್ರೂಪ್ 1 ಅವರಿಗೆ ಏನೂ ಬರ್ತಾ ಇಲ್ಲ. ನಿಮ್ಮ ಆಗಸ್ಟ್ ತಿಂಗಳು ತುಂಬಾ ಸ್ಮೂತಾಗಿ ಈಸಿಯಾಗಿ ಹೋಗುತ್ತೆ. ಬೈ ಎಂಡ್ ಆಫ್ ಆಗಸ್ಟ್ ನಿಮಗೊಂದು ಖುಷಿ ಆಗುವಂಥ ಒಂದು ವಿಷಯ ಇರ್ಬೋದು, ಯಾವುದೋ ಒಂದು ಪ್ರಾಜೆಕ್ಟ್ ಸಿಗೋದು, ಅನ್ಎಕ್ಸ್ಪೆಕ್ಟೆಡ್ ಮನಿ ಸಿಗೋದಿರ್ಬೋದು, ಒಂದು ರೀತಿಯಾದ ಬ್ಲೆಸ್ಸಿಂಗ್ಸ್ ಇರ್ಬೋದು. ಅಬಂಡೆನ್ಸ್ ಅಂದರೆ ಯಾವಾಗಲೂ ದುಡ್ಡು ಕಾಸು ಇಷ್ಟೇ ಅಲ್ಲ. ಸೊ ನಿಮಗೆ ಖುಷಿ ತಂದುಕೊಡುವಂಥ ಯಾವುದೇ ವಿಷಯ ಆಗಿದ್ರೂ ಅಬಂಡೆನ್ಸ್ ಅಂದರೆ ಜಾಸ್ತಿ ಆಗಿ ಬರುತ್ತೆ. ಸೊ ಎನಿಥಿಂಗ್ ದಟ್ ಬ್ರಿಂಗ್ಸ್ ಯು ಹ್ಯಾಪಿನೆಸ್. ಸೊ ಅದು ನಿಮ್ಮ ಒಂದು ಕ್ವಾಲಿಟಿ ಟೈಮ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡುವಂಥ ಟೈಮ್ ಆಗಿರ್ಬೋದು. ಸೊ ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಖುಷಿ ಕೊಡುವಂಥ ಮೂಮೆಂಟ್ಸ್ ಬಂದೇ ಬರುತ್ತೆ ಈ ಮಂತ್ ಎಂಡಲ್ಲಿ, ಅಂದರೆ ಆಗಸ್ಟ್ ತಿಂಗಳಿನ ಕೊನೆಯಲ್ಲಿ. ಸೊ ನೀವು ಇದು ಯಾವಾಗಲೇ ನೋಡಿದ್ರು ಈ ವಿಡಿಯೋನ ಅಲ್ಲಿಂದ 30 ಡೇಸ್ಗೆ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಓಕೆನಾ? ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು ಗ್ರೂಪ್ 1. ವಿಷಯ ತುಂಬಾ ಜನರಲ್ ಆಗಿ ಹೇಳಿದ್ದೀನಿ, ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಹೇಗೆ ಅನಿಸ್ತು ರೀಡಿಂಗ್ ಅಂತ ದಯವಿಟ್ಟು ಕಾಮೆಂಟ್ಸಲ್ಲಿ ತಿಳಿಸಿ. ರೆಸೊನೇಟ್ ಆಗ್ತಿದೆಯಾ ಅಂತ. ಹಾಗೆ ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ಗ್ರೂಪ್ ನಂಬರ್ 2. ಗ್ರೂಪ್ 2 ಯಾರೆಲ್ಲ ಪಿಕ್ ಮಾಡಿದ್ರು ನಿಮ್ಮ ಕಾರ್ಡ್ಸ್ ಫಸ್ಟ್ ನೋಡಿಕೊಂಡು ಆನಂತರ ಓವರಾಲ್ ಮೀನಿಂಗ್ ಏನು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಸೊ ಮೊದಲನೇ ಕಾರ್ಡಲ್ಲಿ ಬರ್ತಿರುವಂಥದ್ದು 4 ಆಫ್ ಪೆಂಟಿಕಲ್ಸ್. ಓಕೆ, 4 ಆಫ್ ಪೆಂಟಿಕಲ್ಸ್. ಹಾಗೆ ಎರಡನೇ ಕಾರ್ಡ್ ಬರ್ತಿರುವಂಥದ್ದು ಇಲ್ಲಿ ನಮಗೆ ಏಂಜಲ್ಸ್ ಕಡೆಯಿಂದ ಏಂಜಲ್ಸ್ ಆನ್ಸರ್ಸ್ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತಿದ್ದಾರೆ. ಓಕೆ, ಹಾಗೆ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಪಾಸ್ಟ್ ಲೈಫ್ ರಿಲೇಷನ್ಶಿಪ್, ಯು ನೋನ್ ಈಚ್ ಅದರ್ ಇನ್ ಯುವರ್ ಪಾಸ್ಟ್ ಲೈಫ್ ಅಂತ ಬರ್ತಿದೆ. ಹಾಗೆ ಕೊನೆಯದಾಗಿ ಬರ್ತಿರುವಂಥದ್ದು ದ ಕ್ಯೂರ್ ಅಂತ ಹೇಳ್ತಿದ್ದಾರೆ ಬಾಬಾ. ಓಕೆ, ಯೋರ್ ಹೆಲ್ತ್ ವಿಲ್ ಇಂಪ್ರೂವ್ ಅಂತ ಹೇಳ್ತಿದ್ದಾರೆ. ನಥಿಂಗ್ ಟು ವರಿ.
ಡೂ ಡೈಲಿ ಜಪ್ ಆಫ್ ಬಾಬಾಸ್ ನೇಮ್ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ನೀವು ಬಾಬಾ ಭಕ್ತರೇ ಆಗಿರಬೇಕು ಅಂತ ಏನಿಲ್ಲ. ನೀವು ನಂಬುವಂಥ ದೇವರು, ನೀವು ಬಾಬಾ ಡಿವೋಟಿ ಆಗಿದ್ದರೆ ಗ್ರೇಟ್. ಇಲ್ಲಾಂದರೆ ನೀವು ನಂಬುವಂಥ ದೇವರಿರ್ಬೋದು, ಅಥವಾ ನಿಮಗೆ ದೇವರಲ್ಲಿ ನಂಬಿಕೆ ಇಲ್ಲ ಅಂತ ಇದ್ದರೆ ಜಸ್ಟ್ ಒಂದು ಓಮ್ ಅಂತ ಹೇಳಿ ಚಾಂಟ್ ಮಾಡ್ಬೋದು, ಅಥವಾ ಜಸ್ಟ್ ಒಂದು ಕ್ಯಾಂಡಲ್ ಲೈಟ್ ನೋಡಿಕೊಂಡು ನೀವು ಏನು ಹೇಳ್ತಾರೆ ಮೆಡಿಟೇಷನ್ ಮಾಡ್ಬೋದು. ಬಟ್ ಒಂದು ಕಾಮ್ನೆಸ್ ಬೇಕಾಗಿದೆ ಮೈಂಡಿಗೆ ಎಸ್ಪೆಷಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಬರ್ತಿರುವಂಥ ಮೊದಲನೇ ಕಾರ್ಡ್ 4 ಆಫ್ ಪೆಂಟಿಕಲ್ಸ್. ಅಂದರೆ ತುಂಬ ವಿಷಯನ ನೀವು ಹಿಡಿದಿಟ್ಕೊಂಡಿದ್ದೀರಾ, ಯಾವುದನ್ನು ನೀವು ಬಿಟ್ಕೊಡ್ತಾ ಇಲ್ಲ. ಯು ಆರ್ ನಾಟ್ ಲೆಟಿಂಗ್ ಗೋ ಆಫ್ ಥಿಂಗ್ಸ್. ಅದು ರಿಲೇಷನ್ಶಿಪ್ ಇರ್ಬೋದು, ಅಥವಾ ಒಂದು ಇಶ್ಯೂಸ್ ಇರ್ಬೋದು, ಏನೋ ಒಂದು ತೊಂದರೆಗಳಿರ್ಬೋದು. ತುಂಬಾ ಮನಸ್ಸಿಗೆ ಹತ್ತಿರ ಇಟ್ಕೊಂಡು ಕೂತ್ಕೊಂಡಿದ್ದೀರಾ, ಅದ್ರ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ತಲೆ ಕೆಡಿಸ್ಕೊಳ್ತಿದ್ದೀರಾ, ಅಥವಾ ತುಂಬ ಕಂಟ್ರೋಲ್ ಫ್ರೀಕ್. ಅಂದರೆ ನೀವು ಅಂದ್ಕೊಳ್ಳೋ ರೀತಿಯೇ ವಿಷಯಗಳು ನಡಿಬೇಕು ಅಂತ ನೀವು ಯೋಚಿಸ್ತಿರ್ತೀರ. ಆಗಸ್ಟ್ ತಿಂಗಳಲ್ಲಿ ಆ ರೀತಿ ಮಾಡಿದ್ರೆ ಇಟ್ಸ್ ನಾಟ್ ಗೋಣ ಬೆನಿಫಿಟ್ ಯು. ನಿಮಗೆ ಅದು ಅಷ್ಟು ಫೇವರಬಲ್ ಆಗಿರಲ್ಲ. ಸೊ ಹಾಗಾಗಿ ಸ್ವಲ್ಪ ವಿಷಯಗಳನ್ನ ರಿಲ್ಯಾಕ್ಸ್ಡಾಗಿ ತೊಗೊಳ್ಳಿ. ಲೆಟ್ ಇಟ್ ಬಿ. ಕೆಲವೊಂದು ವಿಷಯಗಳು ನೀವು ಅಂದ್ಕೊಂಡಿರೋ ರೀತಿ ಹೋಗಲಿಲ್ಲ ಅಂದರೆ ಇಟ್ಸ್ ಓಕೆ, ಇಟ್ಸ್ ಫೈನ್. ಲೈಕ್ ಅದೇನು ದ್ಯಾಟ್ಸ್ ನಾಟ್ ದಿ ಎಂಡ್ ಆಫ್ ದಿ ಸ್ಟೋರಿ ಅಂತಾರಲ್ಲ ಹಾಗೆ. ಸೊ ದ ಮೂಮೆಂಟ್ ನೀವು ಅಂದ್ಕೊಂಡಿದ್ದ ತಕ್ಷಣ ಹೌದಪ್ಪ ಲೆಟ್ ಗೋ ಮಾಡ್ತೀನಿ, ಲೈಕ್ ನಾನು ಇದನ್ನು ತುಂಬ ಸ್ಟ್ರೆಸ್ ತೊಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ದ ತಕ್ಷಣವೇ ಆ ವಿಷಯಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಬರುತ್ತೆ. ಓಕೆ, ಸೊ ಯಾರೆಲ್ಲ ಈ ರೀಡಿಂಗ್ ನೋಡ್ತಿದ್ರೆ ಡೆಫಿನೆಟ್ಲಿ ದಿಸ್ ಮೆಸೇಜ್ ವಾಸ್ ಮೆಂಟ್ ಟು ಬಿ. ನಿಮಗೆ ಈ ಮೆಸೇಜ್ ತಲುಪಲೇಬೇಕಾಗಿತ್ತು, ಹಾಗಾಗಿ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ. ಆದಷ್ಟು ಬೇಗ ಇಲ್ಲಿ ಹೇಳ್ತಿರೋದು ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಸ್ವಲ್ಪ ಥಿಂಗ್ಸ್ ಬದಲಾಗುತ್ತೆ ಇನ್ ಪಾಸಿಟಿವ್ ವೇ ಅಂತ ಹೇಳ್ತಿದ್ದಾರೆ. ಹಾಗೆ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಕೆಲವು ವಾರದಲ್ಲಿ ನಿಮ್ಮ ಓವರಾಲ್ ಹೆಲ್ತ್, ಎಸ್ಪೆಷಲಿ ನಿಮ್ಮ ಮೆಂಟಲ್ ಸ್ಟ್ರೆಸ್ ಏನಿದೆ ಸ್ವಲ್ಪ ಕಾಮ್ ಡೌನ್ ಆಗಿ, ಜಾಸ್ತಿ ತಲೆ ಬಿಸಿ ಮಾಡಿಕೊಂಡು ಅದೇ ವಿಷಯನ ಯೋಚನೆ ಮಾಡಬೇಡಿ. ಕೆಲವೊಂದು ವಿಷಯನ ಒಂದೊಂದ್ಸತಿ ಯೂನಿವರ್ಸಿಗೆ ಅಥವಾ ದೇವ್ರಿಗೆ ಬಿಟ್ಬಿಡಬೇಕು, ದೇವ್ರು ನೋಡ್ಕೊಳಪ್ಪ ಅಂತ ಆ ರೀತಿಯ ಮೈಂಡ್ಸೆಟ್ನ ನೀವು ಬೆಳೆಸ್ಕೋಬೇಕಾಗತ್ತೆ ಆಗಸ್ಟಲ್ಲಿ. ಓಕೆ, ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆನೂ ನೀವು ಸ್ವಲ್ಪ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಓವರ್ ಕಂಟ್ರೋಲಿಂಗ್ ಆಗಿದ್ದೀರಾ ಅಂತ. ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಈವನ್ ನಿಮ್ಮ ಲವ್ ರಿಲೇಟೆಡ್ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆನೂ ಅಷ್ಟೇ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಅಂತ ಇಲ್ಲಿ ಬರ್ತಾ ಇದೆ. ಸೊ ನೆನಪಿರಲಿ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಆದಷ್ಟು ಮೆಸೇಜ್ನ ಜನರಲ್ ರೀತಿಯಲ್ಲಿ ಹೇಳಿದ್ದೀನಿ. ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಹಾಗೆ ರೀಡಿಂಗ್ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ನಾವು ವಿಲ್ ಮೂವ್ ಆನ್ ಟು ಗ್ರೂಪ್ ನಂಬರ್ 3. ಗ್ರೂಪ್ 3 ಯಾರೆಲ್ಲ ಪಿಕ್ ಮಾಡಿದ್ರು ಈ ರೀಡಿಂಗ್ ನಿಮಗೋಸ್ಕರ. ಸೊ ಫಸ್ಟ್ ಕಾರ್ಡ್ಸ್ನ ರಿವೀಲ್ ಮಾಡ್ಕೊಳ್ಳೋಣ. ಇಲ್ಲಿ ಬರ್ತಿರುವಂಥ ಮೊದಲನೇ ಕಾರ್ಡ್ 6 ಆಫ್ ಕಪ್ಸ್. ಬ್ಯೂಟಿಫುಲ್ ಕಾರ್ಡ್ 6 ಆಫ್ ಕಪ್ಸ್ ಬರ್ತಿದೆ. ಹಾಗೆ ಏಂಜಲ್ಸ್ ಕಡೆಯಿಂದ ಹೆಲ್ಪ್ಫುಲ್ ಪೀಪಲ್ ಅಂತ ಬರ್ತಾ ಇದೆ, ವೆರಿ ನೈಸ್. ಹಾಗೆ ಮೂರನೇ ಕಾರ್ಡು ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ರಿಲೀಸ್ ಯುವರ್ ಎಕ್ಸ್ ಅಂತ ಬರ್ತಾ ಇದೆ. ಹಾಗೆ ಕೊನೆಯದಾಗಿ ಬರ್ತಿರುವಂಥ ಕಾರ್ಡ್ ಬಾಬಾ ಕಡೆಯಿಂದ ದ ಮಿರಕಲ್ ಅಂತ ಬರ್ತಾ ಇದೆ. ಮಿರಕಲ್ ಹ್ಯಾಪನ್ಸ್ ಆಲ್ ದ ಟೈಮ್. ಓಕೆ, ಗ್ರೇಟ್. ಗ್ರೂಪ್ 3 ಯಾರೆಲ್ಲ ಪಿಕ್ ಮಾಡಿದ್ರು, ಸೊ ನಿಮ್ಮ ಮೊದಲನೇ ಕಾರ್ಡ್ ಹಾಗೂ ಎರಡನೇ ಕಾರ್ಡಲ್ಲಿ ನೀವು ನೋಡ್ಬೋದು ಆ ಹೆಲ್ಪ್ಫುಲ್ ಪೀಪಲ್ ಇರ್ಬೋದು. ಮೊದಲನೇ ಕಾರ್ಡ್ ಬಂದಿರುವಂಥ 6 ಆಫ್ ಕಪ್ಸಲ್ಲಿ ಬಂದಿರ್ಬೋದು. ಸಿಮಿಲರ್ ಎನರ್ಜಿ, ಸಿಮಿಲರ್ ವೈಬ್ಸ್ ಬರ್ತಾ ಇದೆ. ಓಕೆ, ಸೊ 6 ಆಫ್ ಕಪ್ಸ್ ಅಂದರೆ ನಿಮ್ಮ ಒಂದು ಸುತ್ತಮುತ್ತ ಇರುವಂಥ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ನಿಮ್ಮ ಲವ್ಡ್ ಒನ್ಸ್ ಇರ್ಬೋದು. ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ತುಂಬ ಹೆಲ್ಪ್ಫುಲ್ ಆಗಿರ್ತಾರೆ. ಅದೇ ಮೆಸೇಜ್ನ ನಿಮ್ಮ ಎರಡನೇ ಕಾರ್ಡ್ ಕೂಡ ಹೇಳ್ತಾ ಇದೆ. ಸೊ ನಿಮ್ಮ ಆಗಸ್ಟ್ ತಿಂಗಳಲ್ಲಿ ನೀವೇನಾದರೂ ಒಂದು ಕೆಲಸ ಕಾರ್ಯಗಳು ಮಾಡಬೇಕು, ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ಕೈ ಹಾಕಿದ್ರೆ ಅಂದರೆ ದಯವಿಟ್ಟು ನಿಮ್ಮ ಒಂದು ಫ್ಯಾಮಿಲಿಯವರು ಹೆಲ್ಪ್ ಮಾಡ್ತೀನಿ ಅಂತ ಬಂದರೆ, ಅಥವಾ ಅವರ ಒಂದು ಹೆಲ್ಪಿಂದ ಇನ್ನೂ ನಿಮ್ಮ ಕೆಲಸಗಳು ಅಥವಾ ವಿಷಯಗಳು ಬೆಟರ್ ಆಗ್ತಾ ಹೋಗುತ್ತೆ. ಸೊ ಡೋಂಟ್ ಹೆಸಿಟೇಟ್, ಹಿಂಜರಿಬೇಡಿ. ಅವ್ರು ಯಾರು ಹೆಲ್ಪ್ ಮಾಡ್ತಾರೆ ಅಂದರೆ ಆರಾಮಾಗಿ ಅವ್ರು ಕೊಡುವಂಥ ಅಡ್ವೈಸ್ಗಳನ್ನ ಕೂತು ಆರಾಮಾಗಿ ಕೇಳಿ ಅವ್ರು ಏನು ಟಿಪ್ಸ್ ಕೊಡ್ತಿದ್ದಾರೆ ಅಂತ. ಡೆಫಿನೆಟ್ಲಿ ತುಂಬಾ ಆಗಸ್ಟ್ ಮಂತ್ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ನೀವು ನಿಮ್ಮ ಒಂದು ಸುತ್ತಮುತ್ತ ಇರುವಂಥ ಲವ್ಡ್ ಒನ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಮಾತು ಕೇಳಿದ್ರೆ, ಅವರ ಸಜೆಷನ್ಸ್ ಕೇಳಿದ್ರೆ ಅಂತ. ಹಾಗೆ ಇಲ್ಲಿ ಇನ್ನೊಂದು ಮೆಸೇಜ್ ಬರ್ತಿರೋದು, ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿ ಇದ್ದೀರೋ ರಿಲೀಸ್ ಯುವರ್ ಎಕ್ಸ್. ಸೊ ಹಳೆಯ ಒಂದು ಲವ್ ರಿಲೇಟೆಡ್ ವಿಷಯದಲ್ಲಿ ಬರಬೇಕಂದ್ರೆ ಹಳೆಯ ವಿಷಯಗಳನ್ನ ಯೋಚನೆ ಮಾಡಿಕೊಂಡು ಈಗಿರುವಂಥ ಪ್ರೆಸೆಂಟ್ ಮೂಮೆಂಟ್ನ ಹಾಳು ಮಾಡ್ಕೊಳ್ಬೇಡಿ. ಎಕ್ಸ್ ಇಸ್ ದೆರ್ ಇಸ್ ಅ ರೀಸನ್ ವೈ ದಟ್ ಪರ್ಸನ್ ಇಸ್ ಯುವರ್ ಎಕ್ಸ್ ಅಂತ. ಸೊ ಆ ಹಳೆಯ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ಕೊಂಡು ಪ್ರೆಸೆಂಟ್ ಸಿಚುವೇಶನ್ನ ಹಾಳು ಮಾಡ್ಕೊಳ್ಳೋ ಬದಲು ಅದನ್ನು ಚಾಪ್ಟರ್ನ ಕ್ಲೋಸ್ ಮಾಡಿ ಮುಂದುವರಿರಿ ಅಂತ ನಿಮ್ಮ ಆಗಸ್ಟ್ ಮಂತಿನ ಪ್ರೊಡಕ್ಷನ್ಸ್ ಹೇಳ್ತಾ ಇದೆ. ಬಟ್ ಓವರಾಲ್ ಬ್ಯೂಟಿಫುಲ್ ಮಂತ್. ಯಾರೆಲ್ಲ ಗ್ರೂಪ್ 3 ಪಿಕ್ ಮಾಡಿದ್ರು ತುಂಬಾ ಲೈಕ್ ಪೀಸ್ಫುಲ್ ಆಗಿ ತುಂಬ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಜೊತೆಗೆ. ಹಾಗೆ ಮಿರಕಲ್ ಅಂತ ಬರ್ತಾ ಇದೆ ಬಾಬಾ ಕಡೆಯಿಂದ. ಸೊ ಮಿರಕಲ್ಸ್ ಹ್ಯಾಪನ್, ಲುಕ್ ಔಟ್ ಫಾರ್ ದ ಮಿರಕಲ್ ಇನ್ ಯುವರ್ ಲೈಫ್ ಅಂತ ಹೇಳ್ತಿದ್ದಾರೆ. ಸೊ ನೀವು ಅಂದ್ಕೊಂಡೇ ಇರೋಲ್ಲ ಹೀಗಾಗುತ್ತೆ ಹಾಗಾಗುತ್ತೆ ಅಂತ, ಬಟ್ ಆನ್ ಎ ಡೈಲಿ ಬೇಸಿಸ್ ಒಂದಲ್ಲ ಒಂದು
ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ನೀವು ಏನೋ ಅಂದ್ಕೊಂಡಿರ್ತೀರ ವಿಷಯ ನಡೆಯಲ್ಲ, ಬಟ್ ಇಟ್ಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಅದು ಆಗದೇ ಇರೋದೇ ಒಳ್ಳೇದಾಗುತ್ತೆ. ಯಾಕಂದರೆ ಅದರಲ್ಲಿ ಏನೋ ಒಂದು ಕೆಟ್ಟದಾಗಕ್ಕಿರ್ತಿತ್ತು, ಅದು ತಡೆದಿದ್ದಾರೆ ದೇವರು ಅಥವಾ ಯೂನಿವರ್ಸ್. ಸೊ ಹಾಗೆ ಮಿರಕಲ್ ಅನ್ನೋದು ಪ್ರತಿದಿನವೂ ಲೈಕ್ ಒಬ್ರಿಗೂ ಅದು ಲೈಫಲ್ಲಿ ಆಗ್ತಾನೇ ಇರುತ್ತೆ. ಓನ್ಲಿ ಥಿಂಗ್ ವಿಲ್ ಹ್ಯಾವ್ ಟು ರೆಕಗ್ನೈಸ್ ದ್ಯಾಟ್. ಓಕೆ, ಸೊ ಗ್ರೂಪ್ 3 ನಿಮ್ಮ ಆಗಸ್ಟ್ ಮಂತ್ ತುಂಬಾ ಪೀಸ್ಫುಲ್, ಲವಿಂಗ್ ಆಗಿ ಹಾಗೂ ಪ್ಲೆಸೆಂಟ್ ಆಗಿರುತ್ತೆ ಲಕ್ಕಿಲಿ. ಯಾಕಂದರೆ ಪಾಸ್ಟ್ ಫ್ಯೂ ಮಂತ್ಸ್ ತುಂಬಾ ಸ್ಟ್ರೆಸ್ಫುಲ್ ಆಗಿತ್ತು ಎಲ್ಲರಿಗೂ. ಲಕ್ಕಿಲಿ ಆಗಸ್ಟ್ ಇಸ್ ನಾಟ್ ಗೋಣ ಬಿ ಲೈಕ್ ದ್ಯಾಟ್. ತುಂಬಾ ಬ್ಲೆಸ್ಡ್ ಆಗಿರುತ್ತೆ. ಇದು ನಿಮ್ಮ ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕಂದರೆ ದಯವಿಟ್ಟು ನೀವು ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡ್ಕೊಳ್ಳಿ. ಓಕೆ, ಕೊನೆಯದಾಗಿ ಗ್ರೂಪ್ 4 ಯಾರೆಲ್ಲ ಪಿಕ್ ಮಾಡಿದ್ರ ಈ ರೀಡಿಂಗ್ ನಿಮಗೋಸ್ಕರ. ಫಸ್ಟ್ ಕಾರ್ಡ್ ಏನು ಬರ್ತಿದೆ ನೋಡೋಣ. 9 ಆಫ್ ಕಪ್ಸ್ ಅಂತ ಬರ್ತಿದೆ, ವೆರಿ ನೈಸ್. ಸೊ ಎರಡನೇ ಕಾರ್ಡು ಟ್ರಸ್ಟ್ ಅಂತ ಬರ್ತಾ ಇದೆ. ಹಾಗೆ ಮೂರನೇ ಕಾರ್ಡ್ ಬಂದು ಫ್ಲರ್ಟ್ ಅಂತ ಬರ್ತಾ ಇದೆ. ಎಕ್ಸ್ಟೆಂಡ್ ಯುವರ್ ಲೈಟ್ ಹಾರ್ಟೆಡ್ ಎನರ್ಜಿ ಟು ಅದರ್ಸ್ ಅಂತ ಬರ್ತಿದೆ. ಹಾಗೆ ನೆಕ್ಸ್ಟ್ ಕಾರ್ಡ್ ಬರ್ತಿರುವಂಥದ್ದು ಟ್ರಾನ್ಸೆಂಡ್ಸ್ ಅಂತ ಹೇಳ್ತಿದ್ದಾರೆ. ಬಾಬಾಸ್ ಪವರ್ ಟ್ರಾನ್ಸೆಂಡ್ಸ್ ಡಿಸ್ಟೆನ್ಸ್ ಆ್ಯಂಡ್ ಬೌಂಡ್ರೀಸ್. ಹಿ ಈಸ್ ಆಲ್ವೇಸ್ ದೇರ್ ಫಾರ್ ಯು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಾಬಾ. ನಾನು ಕೂಡ ಗ್ರೂಪ್ 4ನ ಪಿಕ್ ಮಾಡಿದೆ. ಮೊದಲನೇ ಕಾರ್ಡೇ ಬ್ಯೂಟಿಫುಲ್ ಎನರ್ಜಿ 9 ಆಫ್ ಕಪ್ಸ್ ಅಂತ ಬರ್ತಿದೆ. ಸೊ ನಿಮ್ಮ ಒಂದು ಲವ್ಡ್ ಒನ್ಸ್ ಇರ್ಬೋದು, ಅಥವಾ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಇರ್ಬೋದು, ಫ್ಯಾಮ್ಲಿ ಇರ್ಬೋದು, ತುಂಬಾ ನಿಮಗೆ ಅದೊಂದು ಸ್ಯಾಟಿಸ್ಫೈಯಿಂಗ್ ಅಥವಾ ಫುಲ್ಫಿಲ್ಲಿಂಗ್ ಫೀಲಿಂಗ್ ಕೊಡ್ತಾ ಇದೆ. ದಟ್ ಎಸ್ ಯು ಆರ್ ಬ್ಲೆಸ್ಡ್. ಲೈಕ್ ನೀವಿರುವಂಥ ಈಗ ಒಂದು ಸನ್ನಿವೇಶ, ಸಿಚುವೇಶನ್, ಎವ್ರಿಥಿಂಗ್ ಸೀಮ್ಸ್ ಟು ಬಿ ಬ್ಲೆಸ್ಡ್. ಯು ಆಸ್ಟ್ ಫಾರ್ ಇಟ್. ನೀವು ಇದನ್ನೆಲ್ಲ ಕೇಳ್ಕೊಂಡಿದ್ರಿ, ನನಗೆ ಒಳ್ಳೆ ಫ್ರೆಂಡ್ ಸಿಗಬೇಕು, ನನಗೆ ಫ್ಯಾಮ್ಲಿಲಿ ಇರುವಂಥ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ನಾವೆಲ್ಲ ಅನ್ಯೋನ್ಯವಾಗಿರಬೇಕು ಅಂತ ನಿಮ್ಮ ಆಗಸ್ಟ್ ಮಂತ್ ಹಾಗೆ ಕಾಣಿಸ್ತಾ ಇದೆ. ಎವ್ರಿಥಿಂಗ್ ಸೀಮ್ಸ್ ಟು ಬಿ ವೆರಿ ವೆರಿ ಬ್ಲೆಸ್ಡ್ ಆಗಸ್ಟ್ ಮಂತ್. ಹಾಗೆ ಯೂನಿವರ್ಸ್ ಕಡೆಯಿಂದನೂ ಹೇಳ್ತಿದೆ ಟ್ರಸ್ಟ್ ಅಂತ ಹೇಳ್ತಿದ್ದಾರೆ. ಟ್ರಸ್ಟ್ ದಟ್ ನೀವು ಇರುವಂಥ ಒಂದು ಹೋಗ್ತಿರುವಂಥ ದಾರಿ, ನೀವಿರುವಂಥ ಒಂದು ಚೂಸ್ ಮಾಡಿರುವಂಥ ಒಂದು ಪಾತ್ ಕರೆಕ್ಟಾಗಿದೆ. ನೀವು ಟ್ರಸ್ಟ್ ಮಾಡಬೇಕು, ಡೌಟ್ ಮಾಡ್ಕೊಳ್ಬೇಡಿ. ಎಲ್ಲನೂ ತುಂಬ ಸರಿಯಾಗಿ ಅನ್ಯೋನ್ಯವಾಗಿ ಹೋಗ್ತಾ ಇದೆ. ಸೊ ಆ ಒಂದು ಫೇತ್ನ ಕಂಟಿನ್ಯೂ ಮಾಡಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ತುಂಬಾ ಲೈಫ್ನ ಸೀರಿಯಸ್ ಆಗಿ ತೊಗೊಳ್ಲಿಕ್ಕೆ ಹೋಗಬೇಡಿ. ಸಮ್ಟೈಮ್ಸ್ ಯು ಹ್ಯಾವ್ ಟು ಚಿಲ್, ಯು ಹ್ಯಾವ್ ಟು ರಿಲ್ಯಾಕ್ಸ್. ಅದಕ್ಕೆ ಫ್ಲರ್ಟ್ ಅನ್ನೋ ಒಂದು ಎನರ್ಜಿ ಬಂದಿದೆ. ಅಂದರೆ ನಿಮ್ಮ ಒಂದು ಲೈಟ್ ಹಾರ್ಟೆಡ್ನೆಸ್. ಸೊ ಡೀಪ್ ಡೌನ್ ನಿಮ್ಮಲ್ಲಿ ಕೂಡ ಒಂದು ತುಂಟಾಟ ಮಾಡುವಂಥದ್ದು ಇರ್ಬೋದು, ಅಥವಾ ಒಂದು ಮಗುವಿನಂಥ ಮನಸ್ಸಿರ್ಬೋದು. ಸೊ ಆ ಒಂದು ಲೈಟ್ ಹಾರ್ಟೆಡ್ನೆಸ್ನ ನೀವು ಮತ್ತೆ ಅದು ತರಬೇಕಾಗುತ್ತೆ. ಯಾವಾಗಲೂ ಸೀರಿಯಸ್ ಆಗಿದ್ರೇನು ಲೈಫ್ನ ಎಸೆನ್ಸ್ನ ಮಿಸ್ ಮಾಡ್ಕೊಳ್ತೀರಾ ಅಂತ ಕೂಡ ಇಲ್ಲೊಂದು ಸ್ಮಾಲ್ ರಿಮೈಂಡರ್ ಬರ್ತಾ ಇದೆ ಗ್ರೂಪ್ 4ಗೆ. ಐ ಅಂಡರ್ಸ್ಟ್ಯಾಂಡ್ ಪಾಸ್ಟ್ ಫ್ಯೂ ಮಂತ್ಸ್ ತುಂಬಾ ಒಂದು ಎನರ್ಜಿ ವೈಸ್ ಎಲ್ಲರಿಗೂ ಹೆಕ್ಟಿಕ್ ಆಗಿತ್ತು. ಸೊ ನಾವು ಯು ಕ್ಯಾನ್ ಬಿ ರಿಲ್ಯಾಕ್ಸ್ಡ್. ಇನ್ನು ಮುಂದೆ ಕಂಟಿನ್ಯೂ ಮಾಡ್ಬೋದು ನಾವು ರಿಲ್ಯಾಕ್ಸ್ಡ್ ಆಗಿ. ಇನ್ನು ಉಳಿದಿರುವಂಥ 5 ಮಂತ್ಸ್ 2025 ಇದೆಯೋ ನಾವೆಲ್ಲ ಇದನ್ನು ರಿಲ್ಯಾಕ್ಸ್ಡ್ ಆಗಿ ಕಂಟಿನ್ಯೂ ಮಾಡ್ಬೋದು ಅನ್ನೋ ಎನರ್ಜಿ ಇಲ್ಲಿ ಕೊಡ್ತಾ ಇದೆ. ಹಾಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ಯಾವುದೇ ರೀತಿಯಾದ ತೊಂದರೆ ಆದರೂ ನಾನಿದ್ದೀನಿ, ನನಗೆ ಯಾವುದೇ ರೀತಿಯಾದ ಬೌಂಡ್ರಿ ಅಥವಾ ನನಗೆ ಕಟ್ಟುಪಾಡುಗಳು ಏನೂ ಇಲ್ಲ. ನೀವು ಕರೆದಿದ್ದ ತಕ್ಷಣ ನಾನು ನಿಮಗೆ ಬ್ಲೆಸ್ ಮಾಡಲಿಕ್ಕೆ ಇದ್ದೀನಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಆ್ಯಂಡ್ ಅಗೇನ್ ನೀವು ಬಾಬಾ ಡಿವೋಟಿನೇ ಆಗಿರಬೇಕು ಅಂತ ಏನಿಲ್ಲ. ಸೊ ನೀವು ಯಾವ ದೇವ್ರನ್ನ ನಂಬ್ತಿರೋ ಆ ದೇವ್ರ ಕಡೆಯಿಂದ ಅಥವಾ ಆ ಗುರುಗಳಿಂದ ಬರ್ತಿರುವಂಥ ಮೆಸೇಜ್ ಅಂತ ನೀವು ಇದನ್ನು ಕನ್ಸಿಡರ್ ಮಾಡಬಹುದು. ಓಕೆ, ಸೊ ಗ್ರೂಪ್ 4 ಬ್ಯೂಟಿಫುಲ್ ಮೆಸೇಜ್ ನಿಮಗೆ ಇಷ್ಟ ಆಯಿತು, ರೆಸನೇಟ್ ಆಯಿತು ಅಂದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ನನಗೂ ಕೂಡ ಖುಷಿ ಆಗುತ್ತೆ ದಟ್ ಓಕೆ ನೀವು ನಾನು ಕೊಡ್ತಿರುವಂಥ ಮೆಸೇಜ್ ನಿಮಗೂ ಕೂಡ ಅದು ರೆಸನೇಟ್ ಆಯಿತು ಅಂತ. ಸಿಂಪಲಾಗಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಹಾಗೆ ನೆನಪಿರಲಿ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಮೆಸೇಜ್ನ ತುಂಬ ಜನರಲ್ ರೀತಿಯಲ್ಲಿ ಕೊಡ್ತಾ ಇದ್ದೀನಿ, ಎಲ್ಲರಿಗೂ ರೆಸನೇಟ್ ಆಗಬೇಕು ಅಂತ. ನಿಮ್ಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡ್ಕೊಳ್ಳಿ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐಲ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ. ಬೈ.